ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ ಗುರುಜಿ. ಚಂದ್ರನ ಆಧಿಪತ್ಯ ಹೊಂದಿರುವಂತಹ ಹಾಗೆ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರಗಳು ಅಡಕವಾಗಿರುವ ಈ ರಾಶಿಯವರಲ್ಲಿ ಏನೆಲ್ಲ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ? ಅದಕ್ಕೆ ಪರಿಹಾರವಾಗಿ ಯಾವ ಯಂತ್ರಗಳನ್ನ ಧರಿಸಬಹುದು ಅಂತ? ಹೌದು, ನೀವು ಹೇಳಿದ್ದು ಸರಿ. ಇಲ್ಲಿ ಪುನರ್ವಸು ಮತ್ತು ಪುಷ್ಯ, ಆಶ್ಲೇಷ ಈ ನಕ್ಷತ್ರಗಳು ಸೇರಿಕೊಂಡಿದೆ. ಇವು ಮತ್ತೆ ಭಿನ್ನ ಭಿನ್ನವಾದಂಥ, ಯಾಕೆಂದರೆ ಪುನರ್ವಸು ಜ್ಞಾನಕ್ಕೆ ಬೇಕಾದಂತಹ ಒಂದು ಸಮೃದ್ಧಿಯನ್ನು ಕೊಡಬಹುದಾದಂತಹ ಗುರುವಿನ ಯಜಮಾನತ್ವದಲ್ಲಿರುವವನು. ಹಾಗೆ ಪುಷ್ಯ ಬಹಳ ಸ್ಲೋ, ಅಂದರೆ ಶನೈಶ್ಚರನ ಯಜಮಾನತ್ವದಲ್ಲಿ. ಪುಷ್ಯ ನಕ್ಷತ್ರ ಬಹಳ ಒಳ್ಳೆಯದು. ಆದರೆ ಇದು ಬಹಳ ಕುಜದೋಷ ಇದ್ದವರಿಗೆ, ಪುಷ್ಯ ನಕ್ಷತ್ರದವರಾದರೆ ಕುಜದೋಷ ಬರೋದಿಲ್ಲ. ಆಶ್ಲೇಷ ನಕ್ಷತ್ರವೂ ಹಾಗೆ. ಆಶ್ಲೇಷ ನಕ್ಷತ್ರದ ಒಂದು ಏನು ಅದರ ದೊಡ್ಡ ವೈಚಿತ್ರ್ಯ ಅಂದರೆ, ಹೊರಮೈಯಲ್ಲಿ ಇರುವಂಥದ್ದು ಕೇವಲ ವಿಷವಾಗಿ ಕಂಡರೂ ಅದರ ಒಳಮೈಯ ವಿಚಾರ ಏನಿದೆ ಅಮೃತಮಯವಾದಂಥ ದೊಡ್ಡ ಕುಂಭ ಅದು. ಅಂದರೆ ಹೊರಮೈ ತಣ್ಣಗೆ ಮನದಲ್ಲಿ ಬಿಸಿ ಹಾಗೆ ಹೇಳೋದ್ರ ವಿರುದ್ಧ. ಇದು ಮನದಲ್ಲಿ ಬಿಸಿ ಹಾಗೆ ಇಲ್ಲ, ಅಲ್ಲಿ ಒಳಗೆ ಒಳ್ಳೇದಿದೆ, ಹೊರಗಡೆ ವಿಷ ಕಾಣುತ್ತೆ. ಹಾಗಾಗಿ ಆಶ್ಲೇಷ ನಕ್ಷತ್ರ ಇದನ್ನು ವಿಸ್ತರಿಸ್ಕೊತಾ ಹೋದರೆ ಬಹಳಷ್ಟು ಇದಾಗುತ್ತೆ. ಈ ಮನೆಯ ಯಜಮಾನ ಯಾರು ಅಂದರೆ ಚಂದ್ರ. ಈ ಚಂದ್ರನ ದಟ್ಟವಾದಂಥ ಒಂದು ದೋಷ ಏನು ಅಂತಂದರೆ, ಇವನು 15 ದಿನ ಸಂವರ್ಧನೆ ಆಗ್ತಾ ಹೋಗ್ತಾನೆ. ಶುಕ್ಲ ಪಕ್ಷದಲ್ಲಿ ಬಿದಿಗೆ ಚಂದ್ರ ಕಾಣಿಸ್ಕೊಂಡ ಅಂತಾದರೆ ಪ್ರಫುಲ್ಲತೆಯ ದೊಡ್ಡ ಮೊತ್ತವಾಗಿ ಪೌರ್ಣಿಮೆಯ ದಿನ ಏನಾಗ್ತಾನೆ, ಇವನು ಸಂಪೂರ್ಣವಾಗಿ ಶೋಭಿಸ್ತಾನೆ. ಪೌರ್ಣಿಮೆಯ ನಂತರ ಅಮಾವಾಸ್ಯೆವರೆಗಿನ ದಿನ ಏನಿದೆ, ಇದು ಸ್ಲೋಲಿ ಕತ್ತಲಾಗ್ತಾ ಹೋಗ್ತಾನೆ. ಅಂದರೆ ಅದು ಕೃಷ್ಣ ಪಕ್ಷ, ಅಂದರೆ ತುಂಬಿಕೊಳ್ಳುವ ಚಂದ್ರ, ಕರಗು ಹೋಗುವ ಚಂದ್ರ, ಅಂದರೆ ಕ್ಷಯಕ್ಕೆ ಒಳಗಾದಂಥ, ರಾಜಯಕ್ಷಮಕ್ಕೆ ಒಳಗಾದ ಶಾಪದ ಮೂಲಕವಾಗಿ ಅವನಿಗೆ ಈ ಒಂದು ವಿಚಾರ ಬಂತು. ಇದೆಲ್ಲ ಕಥೆಗಳು ಅದು ದಟ್ಟವಾಗಿ ಹೇಳ್ಕೊಳ್ತಾ ಹೋಗ್ತವೆ, ಅದು ಎಲ್ಲರಿಗೂ ಗೊತ್ತಿರೋ ಕಥೆ. ಹಾಗಾದರೆ ಇಂತಹ ಚಂದ್ರ ಸಂಪೂರ್ಣವಾದ ಪ್ರಕಾಶವನ್ನು ಹೊಂದಿದಂಥ ಪೌರ್ಣಿಮೆ ಚಂದ್ರನಾದರೂ ಕೂಡ ಅಕಸ್ಮಾತ್ತಾಗಿ ಇವನು ವೃಶ್ಚಿಕ ರಾಶಿಯಲ್ಲಿ ಇದ್ಬಿಟ್ಟ ಅಂತಂದ್ರೆ ಏನಾಗುತ್ತೆ, ಅದು ಪೌರ್ಣಿಮೆ ಚಂದ್ರನಾದರೂ ಕೂಡ ಅಲ್ಲಿ ಅವನಿಗೆ ಏನಾಗುತ್ತೆ, ಒಂದು ಡೆಬಿಲಿಟೇಟೆಡ್ ಸ್ಟೇಜ್, ನೀಚತ್ವ ಬರುತ್ತೆ. ನೀಚತ್ವ ಬಂದಾಗ ನೀಚ ಭಂಗ ಆಗದೆ ಹೋದರೆ ಬಹಳ ಕಷ್ಟಗಳಾಗುತ್ತೆ. ಆ ವೃಶ್ಚಿಕ ರಾಶಿ ಅವನ ಮಿತ್ರನ ರಾಶಿಯೇ ಆಗಿದ್ದಿದ್ರೂ ಕೂಡ ಅವನಿಗೆ ಆ ಒಂದು ಡಿಗ್ರಿ ಇದೆ. ಆ ಡಿಗ್ರಿ ಒಳಗೆ ಅವನು ಇದ್ಬಿಟ್ರೆ ಅದು ಡೆಬಿಲಿಟೇಟೆಡ್ ನೀಚತ್ವದ ಸ್ಟೇಜ್, ಏನೂ ಪ್ರಯೋಜನ ಇರದೆ ಹೋಗುತ್ತೆ. ಈ ವಿಚಾರಗಳೆಲ್ಲ ಬೇರೆ. ಆ ರೀತಿಯ ವಿಚಾರಗಳು ಏನೆಲ್ಲ ರೀತಿಯಲ್ಲಿ ಚಂದ್ರನ ಬಗೆಗಾಗಿ ಒಬ್ಬನ ಜಾತಕದಲ್ಲಿ ಇದೆ ಅನ್ನುವಂಥದ್ದನ್ನು ಸ್ಟಡಿ ಮಾಡಿದಾಗ ಅವೆಲ್ಲ ಕಾಣುತ್ತದೆ. ಅಂತಹ ಎಲ್ಲ ಸ್ಟಡಿಯನ್ನು ಮಾಡದೇ ಹೋದಾಗಲೂ ಚಂದ್ರನ ಮೂಲಕವಾದಂತಹ ಸಿದ್ಧಿ ಅವನಿಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಈ ಸಾಧಾರಣವಾಗಿ ಮಿಥುನ ರಾಶಿಯವರಿಗೆ ಏನು ಮಾಡ್ತಾರೆ ಅಂದರೆ, ಅರಿಷ್ಟ ಛೇದಕ ಯಂತ್ರ ಅಂತ ಕೊಡ್ತಾರೆ. ಈ ಅರಿಷ್ಟ ಛೇದಕ ಯಂತ್ರ ವಿಶೇಷವಾಗಿ, ಅರಿಷ್ಟ ಅಂದರೆ ಏನು, ಯಾವುದನ್ನು ಮಾಡಿದ್ರೂ ಒಳ್ಳೆಯದಾಗೋದಿಲ್ಲ, ಏಳಿಗೆಯೇ ಇಲ್ಲ, ಯಾವುದು ಕೆಲಸಕ್ಕೆ ಕೈ ಹಾಕಲಿ ನಾನು ಇದನ್ನು ಏನೋ ಮಾಡ್ಲಿಕ್ಕೆ ಹೋಗ್ತೀನಿ, ಇದನ್ನೇನೋ ಮಾಡ್ಲಿಕ್ಕೆ ಹೋಗ್ತೀನಿ, ನನಗೆ ಸಂಬಳ ಒಳ್ಳೇದು ಬರುತ್ತೆ, ಆದರೆ ಬಾಸ್ ಥರಾ ಕಿರಿಕಿರಿ, ಅಥವಾ ನನಗೆ ಎಲ್ಲವೂ ಓಕೆ ಅಂತ ಅನ್ನಿಸ್ತಾ ಇದೆ, ಆದರೆ ನನಗೆ ಎಷ್ಟೇ ಸಂಬಳ ಬಂದರೂ ಕೂಡ ನನ್ನ ಜೀವನದ ಸಂದರ್ಭವನ್ನು ನಾನು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಅಥವಾ ಮನೆಯಲ್ಲಿ ನಾನು ಆರಾಮವಾಗಿ ನನ್ನ ಕೆಲಸವನ್ನು ಮಾಡಿಕೊಂಡು ಬಂದು ಎಲ್ಲವೂ ಸರಿ ಇತ್ತು ಅಂತಾಗಿದ್ದರೆ ಒಳ್ಳೇದಿತ್ತು, ಆದರೆ ನನ್ನ ಮಗ ಓದೋದಿಲ್ಲ, ನನ್ನ ಮಗಳು ಓದೋದಿಲ್ಲ. ಆ ಓದಿಗಾಗಿ ಏನು ಮಾಡ್ತಾರೆ, ಸ್ಕೂಲಿಂದ ಏನೋ ತೊಂದರೆಗಳು ಬರ್ತದೆ, ನೋಟಿಸ್ ಬರುತ್ತೆ, ಇವತ್ತು ಸ್ಕೂಲಿಗೆ ಬನ್ನಿ ಅಂತ ಅವ್ರದ್ದೊಂದು ಬುಲಾವ್ ಇರುತ್ತೆ. ಎಷ್ಟೆಷ್ಟು ಒಮ್ಮೊಮ್ಮೆ ಜೀವನದ ಸಂದರ್ಭದಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟಗಳು ಬರ್ತವೆ ಅಂದರೆ, ಇದು ಎಲ್ಲರಿಗೂ ಬರುವಂಥ ಕಷ್ಟಗಳು. ಆದರೆ ಈ ವಿಶೇಷವಾಗಿ ಈ ಒಂದು ಚಂದ್ರನ ಯಜಮಾನತ್ವದ ಈ ರಾಶಿಯವರಿಗೆ ಚಂದ್ರ ಎಲ್ಲಾದರೂ ಒಂದು ರೀತಿಯ ಆ ಪ್ರಕಾಶಮಯ ಸಂದರ್ಭವನ್ನು ಕಳಕೊಂಡರೆ, ಪ್ರಕಾಶಮಯವಾಗಿದ್ದಾಗಲೂ ಇತರ ಅರಿಷ್ಟಗಳನ್ನು ಆತ ಯಾವುದೋ ಕಾರಣಕ್ಕಾಗಿ ಅವನಿಗೆ ಒದಗಿ ಬಂದಿದ್ದಿದ್ರೆ, ಈಗ ಶನೈಶ್ಚರ ಪೌರ್ಣಿಮೆ ಶನೈಶ್ಚರನಾಗಿರ್ತಾನೆ, ರೋಹಿಣಿ ನಕ್ಷತ್ರದಲ್ಲೇ ಇದ್ದು ಅವನು ವೃಷಭ ರಾಶಿಯಲ್ಲೇ ಇದ್ದಾಗ ಬಹಳ ಅದ್ಭುತವಾದಂಥ ಫಲವನ್ನು ಕೊಡಬೇಕು. ಆದರೆ ಆ ರಾಶಿಯಲ್ಲಿ ಶನಿ ಅಕಸ್ಮಾತ್ ಇದ್ಬಿಟ್ರೆ ಚಂದ್ರನ ಯಾವ ಪವರಿಗೂ ಇದು ಏನು ಬರೋದಿಲ್ಲ, ಶಕ್ತಿ ಬರೋದಿಲ್ಲ. ಶನೈಶ್ಚರ ಅವನನ್ನು ಏನು ಮಾಡ್ತಾನೆ, ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿಸಿದ ಹಾಗೆ. ನೀರಿನಲ್ಲಿ 3 ಸಲ ಮುಳುಗಿಸಿ 2 ಸಲ ತೆಗೆದ್ರೆ ಏನಾಗುತ್ತೆ, 3ನೇ ಸಲ ಮುಳುಗೇ ಇರುವಂಥದ್ದು ಖಾಯಮಾಗುತ್ತೆ. ಹಾಗಾಗಿ ಚಂದ್ರನನ್ನು ಉಸಿರು ಕಟ್ಟಿಸುವಂತಹ ವಿಚಾರದಲ್ಲಿ ಶನೈಶ್ಚರ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಿಬಿಡ್ತಾನೆ. ರಾಹು ಅಂಥ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಚಂದ್ರ ಎಷ್ಟೇ ಪರಿಪೂರ್ಣನಾಗಿ ಒಂದು ಜಾತಕದಲ್ಲಿ ಕಂಡ ಮೇಲ್ನೋಟಕ್ಕೆ ಅಂದರೂ ಕೂಡ ಆ ಚಂದ್ರನ ಶಕ್ತಿಯನ್ನು
ಕ್ರಶ್ ಮಾಡುವಂತಹ ಅನೇಕ ಫ್ಯಾಕ್ಟರ್ಸ್ಗಳು ಅಲ್ಲಿರ್ತವೆ. ಹಾಗಾಗಿ ಒಂದು ಗ್ರಹದ ಶಕ್ತಿ, ಮೂಲಭೂತವಾದಂತಹ ಗ್ರಹದ ಶಕ್ತಿ, ನನ್ನ ಮನೆಯ ಯಜಮಾನ ನಾನೇ ಆಗಿ ನನ್ನ ಶಕ್ತಿಯನ್ನೇ ನಾನು ಕಳ್ಕೊಂಡೆ ಅಂತಂದರೆ ಮನೆಯ ಪರಿಸ್ಥಿತಿ ಹೇಗಾಗಬೇಕು? ಆಗ ಈ ಚಂದ್ರನ ವಿಚಾರವೇ ಕ್ರಶ್ ಆಗಪಡ್ತು, ಅದು ಅದು ಹಿಚುಕಲ್ಪಡ್ತು ಅಥವಾ ಕಂಪ್ರೆಸ್ ಆಯಿತು ಅಂತಾದರೆ ಏನಾಗುತ್ತೆ, ಆ ರಾಶಿಯವರ ಒಳಿತುಗಳನ್ನು ನಿರ್ದೇಶಿಸಬೇಕಾದಂತಹ, ಸಮೃದ್ಧಿಯನ್ನು ಕೊಡಬೇಕಾದಂತಹ ಚಂದ್ರನನ್ನು ಮೇಲೆತ್ತುವಂತಹ ಬಗೆ ಹೇಗೆ ಅನ್ನುವಂಥದ್ದಾದಾಗ ಈ ಯಂತ್ರ ಒಂದು ವಿಚಾರ, ಈ ಯಂತ್ರದ ವಿಚಾರವೂ ಕೂಡ ಅದು ಒಂದು ರೀತಿಯ ಆ ಯಂತ್ರಗಳನ್ನು ಉಪಯೋಗಿಸುವುದರ ಮೂಲಕವಾಗಿ ಹೌ ಬೆಸ್ಟ್ ದ ಜನರಿಗೆ ಅದು ಒಳ್ಳೆಯದಾಗಿದೆ ಹೇಳುವುದನ್ನು ಅರಿತುಕೊಂಡೇ ಮಾಡಿದಂಥ ಯಂತ್ರಶಾಸ್ತ್ರ. ಇದು ಬಹಳ ಆಳವಾದ ಶಾಸ್ತ್ರ. ಈ ಯಂತ್ರಗಳು ಅಂತಂದ್ರೆ ಏನೋ ಒಂದು ಯಂತ್ರ ಒಬ್ಬ ಕೊಡ್ತಾನೆ, ಅದು ಕೊಡುವವರು ಇದ್ದಿರಬಹುದು, ಅದು ಬೇರೆ. ಆದರೆ ನಿಜವಾದ ಆ ಯಂತ್ರವನ್ನು ತಯಾರು ಮಾಡುವಂತಹ ಒಂದು ಇವರು ಏನಿರ್ತಾರೆ, ಋತ್ವಿಜರು, ಅವರು ಆರಾಧಕರು, ಅಥವಾ ಅವರಿಗೆ ಅಘೋರಿಗಳು ಕೂಡ ಇರ್ತಾರೆ. ಅಘೋರಿಗಳು ಅಂತಂದ್ರೆ ನಾನಾ ನಮೂನೆ ಅದಿದೆ. ಅಂದರೆ ಅಘೋರಿಗಳು ಸ್ಮಶಾನದಲ್ಲಿ ವಾಸಿಸುವುದರಿಂದ ಹಿಡಿದು ಆ, ಅನೇಕ ರೀತಿಯಲ್ಲಿ ಸಂಪೂರ್ಣವಾದಂತಹ ಸಾಮಾಜಿಕ ಜಗತ್ತಿನಲ್ಲಿಯೇ ಉಳಿಯುವಂತಹ ವಿಚಾರದಲ್ಲಿ ಶಕ್ತಿಯನ್ನು ಪಡೆಯುವಂತಹ ಅಘೋರಿಗಳು ಇರ್ತಾರೆ. ಅಂದರೆ ಅವರು ಯಾವ ಯಾವ ಈಗ ಹಾಗಾದರೆ ಸ್ಮಶಾನದಲ್ಲಿ ಮಾಡುವಂತಹ ಅಘೋರಿಗಳ ಕೆಲಸಗಳು ಏನು, ಅವ್ರ ಕಾರ್ಯಗಳು ಏನು, ಅವರು ಹೇಗೆ ಯಾವ ರೀತಿಯಲ್ಲಿ ಅವರು ಶಕ್ತಿ ಸಂಪಾದನೆ ಮಾಡ್ಕೊಳ್ತಾರೆ, ಅದೇ ಒಂದು ಡಿಫರೆಂಟ್ ಆದ ಚಾಪ್ಟರ್. ಜನರ ನಡುವೆ ಇದ್ದು ಒಂದು ಏನನ್ನ ಶಕ್ತಿಯನ್ನು ಸಂಚಯನ ಮಾಡಿಕೊಳ್ಳುವಂತಹ ಅಘೋರಿಗಳ ಒಂದು ಚಾಪ್ಟ್ರೇ ಬೇರೆದಾದಂಥ ಚಾಪ್ಟ್ರು. ಅವಧೂತ ಪ್ರಜ್ಞೆಯ ಚಾಪ್ಟ್ರೇ ಬೇರೆ. ಈ ಆರಾಧನೆ, ಆರಾಧಕ ಶಕ್ತಿ ಅಥವಾ ಶಕ್ತಿಯನ್ನು ಸಂಚಯಿಸಿಕೊಡುವಂತಹ ಈ ಜನರ ಮೂಲಕವಾಗಿ ಆಗುವಂತಹ ಒಂದು ಯಂತ್ರ ಏನಿದೆ, ಅದು ಅರಿಷ್ಟ ಛೇದಕ ಯಂತ್ರ. ಈ ಮಿಥುನ ರಾಶಿಯವರು ಕಟ್ಕೊಂಡಾಗ ಏನಾಗುತ್ತೆ, ಚಂದ್ರನಿಗೆ ಅಂಟಬಹುದಾದಂತಹ ಎಲ್ಲ ಅರಿಷ್ಟಗಳನ್ನು ನಿವಾರಿಸುವಂತಹ ಶಕ್ತಿಯನ್ನು, ಚೈತನ್ಯವನ್ನು ಈ ಕರ್ಕಾಟಕ ರಾಶಿಯವರಿಗೆ ಆ ಯಂತ್ರದ ಮೂಲಕವಾಗಿ ದತ್ತವಾಗುತ್ತೆ. ಹಾಗಾಗಿ ಚಂದ್ರ ಬಹಳ ಬೇಗ ಅಸ್ವಸ್ಥನಾಗೋದ್ರಿಂದ, ಚಂದ್ರ ಅಸ್ವಸ್ಥನಾಗ್ತಾನೆ ಅಂತಂದ್ರೆ ಅದು ಕೇವಲ ಆತ ರಾಹು ಕೇತುಗಳ ಪೀಡೆಯಿಂದ ಬಹಳ ಬೇಗನೆ ಅವರ ಪೀಡೆಗಳಿಗೆ ಸಿಲುಕೊಡ್ತಾನೆ. ಶನೈಶ್ಚರನ ಈಗ ಈ ಶನಿ ಕಾಟ ಬಂದಾಗಲೆಲ್ಲ ಶನೈಶ್ಚರನ ಆ ಪೀಡೆಗೆ ಕಾರಣವಾಗುವಂಥವನೇ ಚಂದ್ರ. ಚಂದ್ರನ ಜೊತೆಗಿನ ಸಂಘರ್ಷ ಬಂದಾಗಲೇ ಈ ಶನಿ ಕಾಟದ ಪೀಡೆ ದೊಡ್ಡ ದೊಡ್ಡ ರೀತಿಯ ಅಗಾಧವಾದಂತಹ, ಅದಕ್ಕೆ ನಾವು ಒಂದು ವ್ಯಕ್ತಿಯನ್ನು ಯಾವಾಗಲೂ ದೂರದಲ್ಲಿ ಕಂಡ್ರೆ ಶನಿ ಬಂದ ಅಂತ ಹೇಳ್ತೀವಿ. ಶನಿಗೆ ಮಾಡುವಂಥ ನಿಂದೆ ಅಲ್ಲ ಅದು. ಆದರೆ ಒಬ್ಬ ಬಂದರೆ ಅವನು ನಮ್ಮನ್ನು ಮಿಸುಕಾಡದಂತೆ ಏನು ಮಾಡ್ತಾನೆ, ನಮ್ಮ ಸಫೋಕೇಶನ್ ಮಾಡ್ತಾನೆ. ಎಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ, ಈಗ ಯಾಕೆ ಹೋಗಬೇಕಿತ್ತು. ಅಟ್ ದ ಸೇಮ್ ಟೈಮ್ ನೀವು ಸುಳ್ಳು ಹೇಳೋದಕ್ಕೂ ಬಿಡೋದಿಲ್ಲ. ಅವನು ನಿಮ್ಮ ಮುಖದಲ್ಲಿ ಅರ್ಥವಾಗಿಬಿಡತ್ತೆ. ಅವನು ಅಂದರೆ ಅವಳು ಇದ್ದಿರಬಹುದು. ಎಲ್ಲಿ ಹೋಗಿದ್ರಿ, ಇಲ್ಲ ಎಲ್ಲೋ ಊಟಕ್ಕೆ ಹೋಗಿದ್ದೆ. ಈ ಈ ಈ 5 ಗಂಟೆ ಹೊತ್ತಿಗೆ ಊಟ ಎಲ್ಲಿ ಸಿಗತ್ತೆ. ಅವನು ಕೇಳಲೇಬೇಕಾದಂಥ ಪ್ರಶ್ನೆಗಳಲ್ಲ. ಆದರೆ ಅವನು ಯಾಕಾಗಿ ಕೇಳ್ತಾನೆ ಗೊತ್ತಿಲ್ಲ. ನಮಗದು ಪೀಡೆ ಆಗತ್ತೆ. ನಾನು ಏನು ಮಾಡಿದ್ರೆ ಏನು, ಇವನಿಗೇನು, ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೀನಿ, ಯಾವುದೋ ಒಂದು ನನ್ನ ಪುಸ್ತಕದ ಪ್ರಕಟಣೆಗೆ ಒಬ್ಬರು ಮಾಡ್ತಾರ ಅಂತ ಹೇಳೋದ್ರನ್ನು ಕೇಳಲಿಕ್ಕೆ ಹೋಗಿದ್ದೇನೆ. ಅದರ ವಿವರ ಇವರಿಗೆ ಕೊಡಬೇಕಾಗಿಲ್ಲ. ಆದರೆ ಅವನು ಸರಿಯಾದ ವಿವರ ಅವನಿಗೆ ತೃಪ್ತಿಯಾಗಿದೆ, ಸುಳ್ಳೇ ಆದರೂ ಅವನಿಗೆ ತೃಪ್ತಿ ತರಬೇಕದು. ಇದು ಸುಳ್ಳು ಅಂತ ಆಗಿದ್ದಿದ್ರೂ ಕೂಡ ಅವನಿಗೆ ಒಂದು ಅಪನಂಬಿಕೆ ಇದ್ದೇ ಇರುತ್ತೆ, ಇವನು ಕೊನೆಗೂ ಸುಳ್ಳು ಹೇಳಿದ್ದಾನೆ ಅಂತ ಹೇಳೋದು. ಆದರೆ ಆತ ಇದು ಸುಳ್ಳು ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಅವನಿಗೆ ಆಗಲ್ಲ. ಆ ರೀತಿಯ ಒಂದು ಉತ್ತರವನ್ನು ಅವನು ಬಯಸ್ತಾನೆ. ಹಾಗಾದ್ರೆ ಅವನು ಯಾಕೆ ಬಯಸ್ತಾನೆ ಅದು ಗೊತ್ತಿಲ್ಲ, ಅದು ಅವನ ಕೆಮಿಸ್ಟ್ರಿ ಅದು. ಹಾಗಾಗಿ ಅಂತಹ ವ್ಯಕ್ತಿಗಳು ಬಂದಾಗ ಅವರನ್ನು ಬಿಡ್ಲಿಕ್ಕೂ ಆಗಲ್ಲ, ಅಂಟಿಸ್ಕೊಳ್ಳಿಕ್ಕೂ ಆಗಲ್ಲ. ಈ ರೀತಿಯವರೆಲ್ಲ ಬಂದಾಗ ನಾವು ಶನಿ ಅಂತ ಹೇಳ್ತೀವಿ. ಹಾಗಾಗಿ ಶನೈಶ್ಚರನನ್ನು ನಿಂದಿಸುವಂಥದ್ದಲ್ಲ, ಶನೈಶ್ಚರನ ಶಕ್ತಿಯೇ ಹಾಗೆ. ಅಂತಹ ಶನೈಶ್ಚರ ಚಂದ್ರನನ್ನು ತೆಗೆದುಕೊಂಡ ಅಂತಾದರೆ ಈ 7.5 ಅಷ್ಟಮ ಶನಿ ಕಾಟ, ಈ ಒಂದು ಪಂಚಮ ಶನಿ ಕಾಟ, ಇಂಥವುಗಳು ಏನಾಗುತ್ತೆ, ಉಗಮವಾಗುತ್ತೆ ಮತ್ತು ನಮ್ಮನ್ನು ಅನೇಕ ರೀತಿಯ ಸಂಕಟಗಳಲ್ಲಿ ಉಳಿಸುತ್ತೆ. ಇಂತಹ ರೀತಿಯ ಸಂಕಟಗಳು, ಹಾಗಾದರೆ ಶನಿಕಾಟದ ಸಂದರ್ಭ ಮಾತ್ರ ಸಂಕಟನ? ಶನಿಕಾಟ ಇರದೇ ಹೋದಾಗಲೂ ಕೂಡ ಜೀವನದ ಸಂದರ್ಭದಲ್ಲಿ ಸಂಕಟಗಳು ಬರ್ತವೆ. ಆದರೆ ಚಂದ್ರ ಸಂಪೂರ್ಣವಾಗಿ ಬೇಗ ಕಲ್ಮಶಕ್ಕೆ ಸಿಲುಕಿ ಹಾಕಿಕೊಳ್ಳಬಹುದಾದಂಥವನಾಗಿರೋದ್ರಿಂದ ಮತ್ತು ಈ ಚಂದ್ರನ ತೊಂದರೆಯಿಂದಾಗಿ ಏನಾಗುತ್ತೆ, ಅನೇಕ ರೀತಿಯಲ್ಲಿ ನಮ್ಮ ಬೌದ್ಧಿಕ ಹರಿತಗಳನ್ನು ನಾವು ಕಳ್ಕೊಳ್ತೇವೆ. ನಾವು ಕೆಲವು ಸಲ ಸ್ವಲ್ಪ ಹೀಗೆ ಹೇಳ್ತೇವಲ್ಲ, ಹೀಗೆ ಹೇಳುವಂತಹ ಒಂದು ವಿಚಾರ ಚಂದ್ರನ ಮೂಲಕವಾಗಿ ಜಾಸ್ತಿ ಆಗಿರುತ್ತೆ. ಒಬ್ಬ ವ್ಯಕ್ತಿ ಬಗ್ಗೆ ನಾವು ಅವ್ರ ಎದುರಿಗೆ ತೋರಿಸಲ್ಲ, ಸ್ವಲ್ಪ ಇದು ಅಂದರೆ ನಾವು ಸೂಚನೆ ಕೊಡ್ತೇವೆ, ಮಾತನಾಡಬೇಡ ಸ್ವಲ್ಪ, ಅದು ಹೀಗೆ. ಅಂದರೆ ಇಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಚಂದ್ರನ ಯಾವುದೋ ಕಾರಣದ ಪರಿತಾಪದಿಂದಾಗಿ ಇಂತಹ ಸ್ಥಿತಿಯನ್ನು ಅವರು ಹೊಂದಿರ್ತಾರೆ. ಆದರೆ ಮಿಕ್ಕಂತೆ ಅವರಲ್ಲಿ ಅಪಾರವಾದಂತಹ ಜ್ಞಾನವೂ ಇರುತ್ತೆ.
ಈಗೇನು ಸ್ವಲ್ಪ ಲೂಸ್ ಅಂತ ಹೇಳಿದ ತಕ್ಷಣ ಎಲ್ಲದೂ ಅವರು ಲೂಸ್ ಅಂತಲ್ಲ, ಅವರಲ್ಲೂ ಕೂಡ ಅಪಾರವಾದಂತಹ ಜ್ಞಾನದ ದೊಡ್ಡ ಗುರುತರವಾದಂತಹ ವಿಚಾರಗಳು ಅವರಲ್ಲಿ ಇದ್ದಿರುತ್ತೆ. ಆದರೆ ಯಾವುದ್ಯಾವುದೋ ಸಂದರ್ಭದಲ್ಲಿ ಒಂದಕ್ಕೊಂದು ಅರ್ಥ ಇರದೆ ಹೋದಂತಹ ಮಾತುಗಳನ್ನು ಆಡ್ತಾರೆ. ಇಂತಹದ್ದೆಲ್ಲ ಒಂದು ಅರಿಷ್ಟಗಳನ್ನು ನಿವಾರಿಸುವುದಕ್ಕಾಗಿ ಚಂದ್ರನೇ ಇಂತಹ ಅರಿಷ್ಟಗಳನ್ನು ಬಹುಬೇಗನೆ ತನ್ನಲ್ಲಿ ಸೆಳೆಕೊಳ್ಳುವಂತಹ ಚುಂಬಕ ಆಗಿರೋದ್ರಿಂದ ಈ ಚಂದ್ರ ಅದು ಅರಿತೋ ಅರಿದೆಯೋ ಏನು ಮಾಡಿಬಿಡ್ತಾನೆ, ನಮಗೆ ಕಷ್ಟಗಳನ್ನು ನಮ್ಮ ಅತಿಯಾದ ಮಾತುಗಳನ್ನು ಮಾಡೋದ್ರ ಮೂಲಕ, ಅಥವಾ ಮಾತೇ ಇಲ್ಲದೆ ಮೌನವಾದಾಗಲೂ ಜನ ಏನು ಹೇಳ್ತಾರೆ, ಏನು ಅವನು ಮಾತನ್ನೇ ಆಡೋದಿಲ್ಲ, ಏನು ಸುಮ್ಮನೆ ಕೂತ್ ಬಿಡ್ತಾರೆ, ಮೌನ ಗೌರಿ ಹಾಗೆ ಅವಳು ಬಿಡ್ತಾಳೆ, ಏನು ತನ್ನ ಒಳಗಿನ ಭಾವನೆ ಏನು ಅನ್ನೋದನ್ನು ಹೇಳಲಿಕ್ಕೆ ಹೋಗಲ್ಲ. ನೀನು ಮದುವೆ ಆಗ್ತೀಯ ಅಂತ ಕೇಳಿದ್ರೆ ಮದುವೆ ಆಗ್ತೇನೆ ಅಂತೂ ಹೇಳಲ್ಲ, ಆಗೋದಿಲ್ಲ ಅಂತೂ ಹೇಳಲ್ಲ. ಎಲ್ಲದಕ್ಕೂ ಏನೋ ಒಂದು ಸಿಟ್ಟು. ಹಾಗಾದ್ರೆ ಇವೆಲ್ಲ ಎಲ್ಲಿಂದ ಬರುತ್ತೆ? ಇದು ಚಂದ್ರನ ಮೂಲಕವಾಗಿ ಬರುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಮಾತ್ರ ಬರುತ್ತಾ ಅಂತಲ್ಲ, ಆದರೆ ಮಿಥುನ ರಾಶಿಯವರ ಯಜಮಾನನೇ ಅವನಾದಾಗ ಇಂತಹದ್ದೆಲ್ಲ ಬಂದಾಗ ಸ್ವಲ್ಪ ಕ್ಲಿಷ್ಟವಾದಂತಹ ಒಂದು ವಿಚಾರಗಳು ಈ ರಾಶಿಯವರಿಗೆ ಒದಗಿ ಬರುವಂತಹ ಸಾಧ್ಯತೆ ಅಧಿಕವಾಗಿರೋದ್ರಿಂದ ಈ ಅರಿಷ್ಟ ನಾಶಕ, ಅರಿಷ್ಟ ಛೇದಕ ಯಂತ್ರವನ್ನು ಧರಿಸುವುದರ ಮೂಲಕವಾಗಿ ಚಂದ್ರ ಸಶಕ್ತನಾಗ್ತಾನೆ. ಈಗ ಚಂದ್ರ ಸಶಕ್ತನಾದಾಗ ಒಂದು ಎಡೆಡ್ ಅಡ್ವಾಂಟೇಜ್ ಏನು, ಮನಸ್ಸು ನಮ್ಮದು ದಾರ್ಢ್ಯತೆಯಿಂದ ಕೂಡಿದೆ, ಮನಸ್ಸು ಗಟ್ಟಿಯಾಗಿದೆ. ಮನಸ್ಸಿನ ಆ ಒಂದು ದೃಢವಾದ ಮನಸ್ಸಿನಿಂದ ನಾವು ಯಾವುದನ್ನು ಬೇಕಾದರೂ ಮಾಡಿಕೊಳ್ಳಬಹುದಾದಂತಹ ಶಕ್ತಿಯನ್ನು ಸಂಪಾದಿಸ್ಕೊಳ್ತೇವೆ. ಇವತ್ತು ನಾವು ಅವನು ಎದ್ದು ನಿಂತ ಅಂತ ಹೇಳಿದ್ರೆ ಅವನು 10 ಹುಲಿ ಇದ್ದ ಹಾಗೆ ಅವನ ಒಂದು ಶಕ್ತಿ ಅಂತ ನಾವು ಹೇಳ್ತೇವೆ. ಹಾಗೆ ಒಬ್ಬೊಬ್ಬರಿಗೆ ಆ ಎದ್ದು ನಿಲ್ಲಬೇಕು, ಆ ಎದ್ದು ನಿಲ್ಲೋದಕ್ಕೆ ಯಾವುದೋ ಒಂದು ತಡೆ ಬರುತ್ತೆ. ಅಂತಹ ತಡೆ ಚಂದ್ರನಿಗೆ ತೊಂದರೆ ಇದ್ದಾಗ ಚಂದ್ರನ ಯಜಮಾನತ್ವದ ಈ ಕರ್ಕಾಟಕ ರಾಶಿಯವರನ್ನ ಅದು ಬಹುವಿಧದಲ್ಲಿ ಕಾಡ್ತಾ ಇರುತ್ತೆ. ಅದನ್ನು ನಿವಾರಿಸುವುದಕ್ಕಾಗಿ ಆ ಅರಿಷ್ಟವನ್ನೇ ತೆಗೆದು ಬಿಡುವಂಥದ್ದು. ಆ ಅರಿಷ್ಟ ಛೇದಕ ಯಂತ್ರ ಹಾಗಾದರೆ ಯಾವುದರ ಮೂಲಕವಾಗಿ ತನ್ನ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಈ ಒಬ್ಬ ಆ ಯಂತ್ರವನ್ನು ಪ್ರಿಪೇರ್ ಮಾಡಬಹುದಾದಂಥವನು ಯಾವುದನ್ನು ಆರಾಧಿಸುವುದರ ಮೂಲಕವಾಗಿ ಅವನು ಅದನ್ನು ಪಡ್ಕೊಳ್ತಾನೆ ಅಂತಂದರೆ, ಚಂದ್ರನ ಆರಾಧನೆಗಾಗಿ ಬೇಕಾದಂಥದ್ದು ಅವನಿಗೆ ಮುಖ್ಯವಾಗಿ ಗಣೇಶನ ಆರಾಧನೆಯನ್ನು ಆತ ಜಾಸ್ತಿ ಮಾಡಬೇಕಾಗತ್ತೆ. ಈ ಗಣೇಶನ ಆರಾಧನೆಯ ಮೂಲಕವಾಗಿ ಕೇತು ಸಂಬಂಧವಾದಂತಹ ದೋಷಗಳು ಹೆಚ್ಚಾಗಿ ನಿವಾರಣೆ ಆಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಚಂದ್ರನ ವಿಚಾರದಲ್ಲಿ ಗಟ್ಟಿತನವನ್ನು ತುಂಬಬೇಕಾದ್ರೆ ಗಣೇಶ ವಿವಿಧ ರೂಪದಲ್ಲಿ, ಅದಕ್ಕೆ ನಾವು ಇವತ್ತು ಈಗ ಗಣೇಶನ ಸಂಕಟ ನಿವಾರಣಾ ಗಣೇಶನನ್ನು ಪ್ರಥಮಂ ವಕ್ರತುಂಡಂಚ ಹೀಗೆ ನಾವು ಏನು ಹೇಳ್ಕೊಳ್ತೇವೆ, 12 ಗಣೇಶನ ವಿವಿಧ ಹೆಸರುಗಳನ್ನು ಹೇಳೋದ್ರ ಮೂಲಕ ಏನಾಗುತ್ತೆ, ನಮ್ಮ ಒಂದು ಈ ಅನೇಕ ರೀತಿಯ ಅರಿಷ್ಟಗಳನ್ನು ಅಥವಾ ಸಂಕಟಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಈ ಒಂದು ಗಣೇಶನ ಹೆಲ್ಪು ಬರೋದಾಗಿದ್ದರಿಂದ ಈ ಚಂದ್ರನ ಬಗೆಗಾಗಿನ ಅರಿಷ್ಟ ಛೇದನ ಯಂತ್ರವು ಕೂಡ ಗಾಣಪತ್ಯರು ಅಂದರೆ ಗಣೇಶನನ್ನು ಆರಾಧಿಸುವಂಥವರು ಎನರ್ಜೈಸ್ ಮಾಡಿಕೊಟ್ಟಂತಹ ಈ ಒಂದು ಯಂತ್ರ ಅರಿಷ್ಟ ಛೇದಕ ಏನಿದೆ ಕರ್ಕಾಟಕ ರಾಶಿಯವರಿಗೆ, ಚಂದ್ರನ ಯಜಮಾನತ್ವದ ಈ ಕರ್ಕಾಟಕ ರಾಶಿಯವರಿಗೆ ಅದು ಸಹಾಯಕ್ಕೆ ಬರುತ್ತೆ. ಅನೇಕ ಜನ ಅದರಿಂದ ಸಹಾಯ ಪಡೆದಿದ್ದು ನಾನು ಗಮನಿಸಿದ್ದೀನಿ. ಥ್ಯಾಂಕ್ ಯು ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.